ನಮಸ್ಕಾರ. ವೆಲ್ಕಮ್ ಟು ಡಿಜಿಟಲ್ ಲರ್ನಿಂಗ್ ಬೈ DCE. ಐ ಆಮ್ ಪ್ರಮೀಳಾ ಎಸ್, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಎಕನಾಮಿಕ್ಸ್, ಗೌರ್ಮೆಂಟ್ ಕಾಲೇಜ್ ಫಾರ್ ವುಮೆನ್, ಚಿಂತಾಮಣಿ. ವಿದ್ಯಾರ್ಥಿಗಳೇ, ಇಂದು ನಾವು ಮಾನವ ಹಕ್ಕುಗಳು, ಅದರ ಅರ್ಥ, ವ್ಯಾಖ್ಯಾನ, ಸ್ವರೂಪ ಮತ್ತು ಲಕ್ಷಣ ಬಗ್ಗೆ ತಿಳಿದುಕೊಳ್ಳೋಣ. ಹ್ಯೂಮನ್ ರೈಟ್ಸ್, ಇಟ್ಸ್ ಮೀನಿಂಗ್, ಡೆಫಿನೇಷನ್, ನೇಚರ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಹ್ಯೂಮನ್ ರೈಟ್ಸ್. ವಾಟ್ ಆರ್ ಹ್ಯೂಮನ್ ರೈಟ್ಸ್ ಅಂತ ನಾವು ನೋಡಿದಾಗ, ಹ್ಯೂಮನ್ ರೈಟ್ಸ್ ಆರ್ ದ ಬೇಸಿಕ್ ರೈಟ್ಸ್ ಆ್ಯಂಡ್ ಫ್ರೀಡಮ್ಸ್ that belongs to every person in the world from birth until death. ಮಾನವನ ಹುಟ್ಟಿನಿಂದ ಸಾಯುವ ತನಕ ಅವನು ಹೊಂದಿರುವಂತಹ ಮೂಲಭೂತ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳೇ ಮಾನವ ಹಕ್ಕುಗಳು ಎಂಬುದಾಗಿ ಅರ್ಥೈಸಬಹುದು. ಮಾನವ ಹಕ್ಕುಗಳು ಎಂಬುದು ಒಂದು ಶ್ರೇಷ್ಠವಾದಂತಹ ಪರಿಕಲ್ಪನೆಯಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಯು ನೈತಿಕತೆಯನ್ನು ಹೊಂದಿರುವ ಮತ್ತು ವಿಚಾರ ಶಕ್ತಿಯುಳ್ಳ ವ್ಯಕ್ತಿಯಾಗಿದ್ದು ಘನತೆಯಿಂದ ನಡೆಸಿಕೊಳ್ಳಲು ಅವನು ಅರ್ಹನಾಗಿರುತ್ತಾನೆ. ಹಾಗಾಗಿ ಈ ಒಂದು ಮೂಲಭೂತ ಊಹೆ ಹಾಗೂ ಪ್ರತಿಯೊಬ್ಬ ವ್ಯಕ್ತಿಯನ್ನು ಗೌರವದಿಂದ ಕಾಣಬೇಕು ಎಂಬ ತತ್ವದ ಅಡಿಯಲ್ಲಿ ರೂಪಿಸಲ್ಪಟ್ಟಂತಹ ಒಂದು ವಿಶೇಷ ಹಕ್ಕೆ ಮಾನವ ಹಕ್ಕು. ಮಾನವ ಹಕ್ಕುಗಳು ಸಾರ್ವತ್ರಿಕ ಹಕ್ಕುಗಳಾಗಿವೆ. ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಅನ್ವಯವಾಗುವಂತಹ ಹಕ್ಕುಗಳು ಇವಾಗಿವೆ. ಹಾಗಾಗಿ ಇವುಗಳನ್ನು ಮಾನವ ಹಕ್ಕು ಎಂದು ಕರೆಯುತ್ತಾರೆ. ಮಾನವ ಎಂದರೆ ಮನುಷ್ಯ ವರ್ಗಕ್ಕೆ ಸೇರಿರುವಂತಹ ಸದಸ್ಯ. ಅದು ಪುರುಷ ಆಗಿರ್ಬೋದು, ಮಹಿಳೆ ಆಗಿರ್ಬೋದು, ಅಥವಾ ಮಕ್ಕಳಾಗಿರ್ಬೋದು, ವೃದ್ಧಾಪ್ಯದವರಾಗಿರ್ಬೋದು. ಇಲ್ಲಿ ಯಾವುದೇ ವ್ಯಕ್ತಿ ಆಗಿರಬಹುದು. ಹಕ್ಕುಗಳು ಎಂದರೆ ವ್ಯಕ್ತಿಗೆ ನೀಡಿರುವ ಅವಕಾಶಗಳು ಅಥವಾ ಸ್ವಾತಂತ್ರ್ಯಗಳು ಎಂದರ್ಥ. ಹೀಗಾಗಿ ಮಾನವ ಹಕ್ಕುಗಳು ಎಂದರೆ ಮನುಷ್ಯನಾಗಿರುವ ಸರಳ ಕಾರಣದಿಂದ ದೊರೆತಿರುವ ಹಕ್ಕುಗಳೇ ಮಾನವ ಹಕ್ಕುಗಳು. ಮಾನವ ಹಕ್ಕುಗಳು ಪ್ರತಿಯೊಬ್ಬರಿಗೂ ಅವರ ಸಾಮಾನ್ಯ ಮಾನವೀಯತೆಯ ಆಧಾರದ ಮೇಲೆ ಅರ್ಹವಾದ ಮೂಲಭೂತ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳಾಗಿವೆ. ಅವುಗಳಲ್ಲಿ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳ ಜೊತೆಗೆ ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳು ಸಹ ಸೇರಿವೆ. Human rights are the basic rights and freedoms to which everyone is entitled on the basis of their common humanity. They include civil and political rights as well as economic, social and cultural rights. ಹೀಗಾಗಿ ಮಾನವ ಹಕ್ಕುಗಳನ್ನು ಅನೇಕ ಶತಮಾನಗಳಿಂದ ಪ್ರಪಂಚದಾದ್ಯಂತ ವಿವಿಧ ಸಂಸ್ಕೃತಿಗಳು, ಧರ್ಮಗಳು ಮತ್ತು ತತ್ವ ಚಿಂತನೆಗಳಿಂದ ಪಡೆಯಲಾಗಿದೆ. ಅವರು ಎಲ್ಲ ಸಮಯದಲ್ಲೂ ಮತ್ತು ಎಲ್ಲ ಸ್ಥಳಗಳಲ್ಲಿಯೂ ಸಹ ಜಾರಿಯಲ್ಲಿರುತ್ತವೆ. ಜನಾಂಗ, ಲಿಂಗ, ಧರ್ಮ, ರಾಜಕೀಯ ಅಭಿಪ್ರಾಯ ಅಥವಾ ಇತರ ಸ್ಥಾನಮಾನದ ಪ್ರಕಾರ ತಾರತಮ್ಯವಿಲ್ಲದೆ ಮಾನವ ಹಕ್ಕುಗಳು ಎಲ್ಲರನ್ನೂ ಸಹ ಸಮಾನವಾಗಿ ರಕ್ಷಿಸುವಂತಹದು. ಹ್ಯೂಮನ್ ರೈಟ್ಸ್ ಆರ್ ಡ್ರಾನ್ ಫ್ರಮ್ ವೇರಿಯಸ್ ಕಲ್ಚರ್ಸ್, ರಿಲಿಜಿಯನ್ ಅಂಡ್ ಫಿಲಾಸಫೀಸ್ ಫ್ರಮ್ ಅರೌಂಡ್ ದ ವರ್ಲ್ಡ್ ಓವರ್ ಮೆನಿ ಸೆಂಚುರೀಸ್. ದೇ ಆರ್ ಇನ್ ಫೋರ್ಸ್ ಅಟ್ ಆಲ್ ಟೈಮ್ಸ್ ಅಂಡ್ ಇನ್ ಆಲ್ ಪ್ಲೇಸಸ್. Human rights protect everyone equally without discrimination according to race, sex, religion, political opinion or other status. ಹೀಗಾಗಿ ಮಾನವ ಹಕ್ಕುಗಳು ಎಂಬುದನ್ನು ಒಟ್ಟಾರೆಯಾಗಿ ನಾವು ಹೇಳೋದಾದರೆ, ಮಾನವ ಹಕ್ಕುಗಳು ಪ್ರತಿಯೊಬ್ಬರಿಗೂ ಸಹ ಅನ್ವಯವಾಗುವಂಥದ್ದು. ಯಾವುದೇ ಮತ, ಧರ್ಮ, ಲಿಂಗ, ವಯಸ್ಸಿನ ಅಂತರವಿಲ್ಲದೆ ಹುಟ್ಟಿನಿಂದ ಸಾಯುವ ತನಕ ಪ್ರತಿಯೊಬ್ಬರಿಗೂ ಸಹ ಅನ್ವಯವಾಗುವಂತಹ ಒಂದು ವಿಶೇಷ ಹಕ್ಕುಗಳೇ ಈ ಮಾನವ ಹಕ್ಕುಗಳು. ಈ ಮಾನವ ಹಕ್ಕುಗಳ ಬಗ್ಗೆ ವಿವಿಧ ತಜ್ಞರ ಅಭಿಪ್ರಾಯಗಳನ್ನು ನಾವು ಈ ಕೆಳಗಿನಂತೆ ತಿಳಿಯೋಣ. ಸೊ ಡೆಫಿನೇಷನ್ ಅಲ್ಲಿ ನಾವು ನೋಡೋದಾದ್ರೆ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಪ್ರಕಾರ ಮಾನವ ಹಕ್ಕುಗಳು ಎಂದರೆ ಸಂವಿಧಾನದಲ್ಲಿ ಖಾತ್ರಿಪಡಿಸಲಾಗಿರುವ ಮತ್ತು ಅಂತಾರಾಷ್ಟ್ರೀಯ ಒಪ್ಪಂದಗಳಲ್ಲಿ ಸೇರ್ಪಡೆಯಾಗಿರುವ ಜೀವಿಸುವಿಕೆ, ಸ್ವಾತಂತ್ರ್ಯ, ಸಮಾನತೆ ಮತ್ತು ವ್ಯಕ್ತಿಯ ಘನತೆಗೆ ಸಂಬಂಧಿಸಿದ ಹಕ್ಕುಗಳಾಗಿರುತ್ತವೆ. ಸೊ ಅಕಾರ್ಡಿಂಗ್ ಟು ಹ್ಯೂಮನ್ ರೈಟ್ಸ್ ಕಮಿಷನ್, ರೈಟ್ಸ್ ರಿಲೇಟಿಂಗ್ ಟು ಲೈಫ್, ಲಿಬರ್ಟಿ, ಈಕ್ವಾಲಿಟಿ ಅಂಡ್ ಡಿಗ್ನಿಟಿ ಆಫ್ ದ ಇಂಡಿವಿಜುವಲ್ guaranteed by the Constitution are embodied in the international covenants and enforceable by courts in India. ಸೊ ಇದು ಭಾರತೀಯ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಭಿಪ್ರಾಯ ಆಗಿದೆ. ಹಾಗಾದರೆ ಇನ್ನೊಂದು ಜಗದೀಶ್ ಚಂದ್ರರವರ ಅಭಿಪ್ರಾಯದಲ್ಲಿ ನಾವು ನೋಡೋದಾದರೆ, ಸಾಮಾನ್ಯ ತಿಳುವಳಿಕೆಯ ಪ್ರಕಾರ ಮಾನವ ಹಕ್ಕುಗಳು ಎಂದರೆ ಪ್ರತಿಯೊಬ್ಬ ಮಾನವ ಜೀವಿಯು ತನ್ನ ಧರ್ಮ, ಜನಾಂಗ, ಜಾತಿ, ಲಿಂಗ ಅಥವಾ ರಾಷ್ಟ್ರೀಯತೆಯನ್ನು
ಪರಿಗಣನೆಗೆ ತೆಗೆದುಕೊಳ್ಳದೆ ಮುಕ್ತವಾಗಿ ಅನುಭವಿಸುವ ಹಕ್ಕುಗಳಾಗಿರ್ತವೆ. ಹೀಗಾಗಿ ಮಾನವ ಹಕ್ಕುಗಳು ಎಂಬುದು ನಾವು ಈಗಾಗಲೇ ತಿಳಿದಿರುವಂತೆ ಮನುಷ್ಯನು ಒಂದು ನೆಮ್ಮದಿಯಾಗಿ, ಸ್ವತಂತ್ರವಾಗಿ, ಸಮಾನತೆಯಾಗಿ, ತಾನು ಒಬ್ಬ ವಿಶಿಷ್ಟ ಮಾನವ ಜೀವಿಯಾಗಿ ವಾಸಿಸೋದಕ್ಕೆ ಬೇಕಾಗಿರುವಂತಹ ಎಲ್ಲ ಅವಶ್ಯಕತೆಗಳನ್ನು ಒದಗಿಸುವಂತಹದ್ದು ಅಂತ ಹೇಳಬಹುದಾಗಿದೆ. ಮಾನವ ಹಕ್ಕುಗಳ ಸ್ವರೂಪ ಮತ್ತು ಗುಣಲಕ್ಷಣಗಳು. ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ನೇಚರ್ ಆಫ್ ಹ್ಯೂಮನ್ ರೈಟ್ಸ್. ಮಾನವ ಹಕ್ಕುಗಳು ನಾವು ಈಗಾಗಲೇ ತಿಳಿದಂತೆ ಒಂದು ವಿಶೇಷ ಹಕ್ಕುಗಳ ಆಗಿವೆ. ಮಾನವ ಹಕ್ಕುಗಳ ಒಂದು ಸ್ವರೂಪವನ್ನು ನಾವು ನೋಡಿದಾಗ ಮಾನವ ಹಕ್ಕುಗಳು ಹಲವು ರೀತಿಯಾದಂತಹ ನಿಟ್ಟಿನಲ್ಲಿ ಹೆಚ್ಚು ಸಹಕಾರಿಯಾಗಿದೆ ಅಂತಲೇ ನಾವು ಹೇಳ್ಬೋದು. ಈಗಾಗಲೇ ನಾವು ತಿಳಿದಂತೆ ಪ್ರತಿಯೊಬ್ಬ ವ್ಯಕ್ತಿಯು ಅನುಭವಿಸಲು ಅಧಿಕಾರವಿರುವ ಹಕ್ಕುಗಳೇ ಮಾನವ ಹಕ್ಕುಗಳು. ಯಾವುದೇ ವ್ಯಕ್ತಿಯಾಗಿರಲಿ, ಎಲ್ಲಿಯೇ ಜೀವಿಸುತ್ತಿರಲಿ, ಇವು ಅವರಿಗೆ ಲಭ್ಯವಾಗುತ್ತವೆ. ಇವು ಸಾರ್ವತ್ರಿಕವಾದವುಗಳಾಗಿದ್ದು ಎಲ್ಲ ವ್ಯಕ್ತಿಗಳಿಗೂ ಅನ್ವಯಿಸುವಂತಹ ಹಾಗೂ ಪ್ರತಿಯೊಬ್ಬ ವ್ಯಕ್ತಿಯನ್ನು ಘನತೆಯಿಂದ, ಗೌರವದಿಂದ ನಡೆಸಿಕೊಳ್ಳಬೇಕು ಎಂಬುದನ್ನು ಸೂಚಿಸುವ ಹಕ್ಕುಗಳು. ಇದಕ್ಕೆ ವಿರುದ್ಧವಾಗಿ ರಾಷ್ಟ್ರಗಳಿಗೆ ಅಥವಾ ವಿಶಿಷ್ಟ ಗುಂಪುಗಳಿಗೆ ನೀಡಲಾಗಿರುವ ಹಕ್ಕುಗಳು ಅವರಿಗೆ ಮಾತ್ರ ಅನ್ವಯಿಸುವ ಒಂದು ನಿರ್ದಿಷ್ಟ ಹಕ್ಕುಗಳಾಗಿರುತ್ತವೆ. ಮಾನವ ಹಕ್ಕುಗಳು ಎಂಬುದು ವಿಶಾಲ ವ್ಯಾಪ್ತಿಯನ್ನು ಹೊಂದಿರುವಂತಹ ಒಂದು ವಿಶಿಷ್ಟ ಹಕ್ಕುಗಳು. ಯಾವುದೇ ಒಬ್ಬ ವ್ಯಕ್ತಿಯನ್ನು ಕೇಳಿದಾಗ ಬಹುತೇಕರು ಮಾತನಾಡುವ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಮೊದಲಾದವುಗಳ ಮೂಲಭೂತ ಹಕ್ಕುಗಳು ಎಂದು ಹೆಸರಿಸುತ್ತಾರೆ. ಅಂದರೆ ಮೂಲಭೂತ ಹಕ್ಕುಗಳು ಮಾತನಾಡುವುದು ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಏನಿದೆ ಅವು ನಮಗೆ ಬೇಕಾಗಿರುವಂಥದ್ದು ಅವೇ ಹಕ್ಕುಗಳು ಅಂತ. ಆದರೆ ಮಾನವ ಹಕ್ಕುಗಳು ತಮ್ಮ ಸ್ವರೂಪದಲ್ಲಿ ಮತ್ತಷ್ಟು ವಿಶಾಲ ವ್ಯಾಪ್ತಿಯನ್ನು ಹೊಂದಿರುವಂಥದ್ದು. ಕೇವಲ ಇವುಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ಬದಲಿಗೆ ಅವು ಆಯ್ಕೆ ಮತ್ತು ಅವಕಾಶಕ್ಕೂ ಮಹತ್ವವನ್ನು ನೀಡುತ್ತವೆ. ಅಲ್ಲದೆ ಯಾವುದೇ ವ್ಯಕ್ತಿಗೆ ಉದ್ಯೋಗವನ್ನು ಪಡೆಯುವ, ಜೀವನ ನಿರ್ವಹಣೆಗೆ ಪ್ರತಿಯೊಂದನ್ನು ಆರಿಸುವ, ಅವಲಂಬಿಸುವ, ಬಾಳ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವ, ಮಕ್ಕಳನ್ನು ಬೆಳೆಸುವ, ಲಾಭದಾಯಕ ಕೆಲಸ ಮಾಡುವ, ವ್ಯಾಪಕವಾಗಿ ಪ್ರಯಾಣ ಮಾಡುವ, ಯಾರ ಬೆದರಿಕೆ ಅಥವಾ ಕಿರುಕುಳಕ್ಕೆ ಒಳಗಾಗದೆ ಕೆಲಸ ಮಾಡುವಿಕೆಯ ಸ್ವಾತಂತ್ರ್ಯಗಳನ್ನು ಸಹ ಇದು ಒಳಗೊಂಡಿದೆ. ಹಾಗಾಗಿ ಮಾನವ ಹಕ್ಕುಗಳು ಈಗಾಗಲೇ ಹೇಳಿದಂತೆ ಒಂದು ವಿಶಾಲ ವ್ಯಾಪ್ತಿಯನ್ನು ಒಳಗೊಂಡಂತಹ ಪರಿಕಲ್ಪನೆಗಳು. ಹಾಗಾಗಿ ಅದನ್ನು ಮತ್ತಷ್ಟು ತಿಳಿಯುವಂಥ ಸಲುವಾಗಿ ನಾವು ಈ ಒಂದು ಗುಣಲಕ್ಷಣಗಳ ಮುಖಾಂತರ ನಾವು ಮತ್ತಷ್ಟು ವ್ಯಾಪಕ ಒಂದು ಅಂಶಗಳು ಏನಿದೆ ಮಾನವ ಹಕ್ಕುಗಳ ಬಗ್ಗೆ ಅದನ್ನು ತಿಳಿಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಮೊದಲನೇದು, ಮಾನವ ಹಕ್ಕುಗಳು ಅಳಿಸಲಾಗದವು. ಹ್ಯೂಮನ್ ರೈಟ್ಸ್ ಆರ್ ಇನ್ಅಲಿಯನಬಲ್. ಒಬ್ಬ ವ್ಯಕ್ತಿಯು ಅವನ ಅಸ್ತಿತ್ವದ ಸ್ವರೂಪದಿಂದಾಗಿ ಮಾನವ ಹಕ್ಕುಗಳನ್ನು ನೀಡಲಾಗುತ್ತದೆ. ಈಗಾಗಲೇ ನಾವು ತಿಳಿದಿದ್ದೀವಿ, ಮಾನವ ಎಂಬುದ ಕಾರಣದಿಂದಾಗಿಯೇ ಪಡೆದಿರುವಂತಹ ಒಂದು ವಿಶೇಷ ಹಕ್ಕುಗಳೇ ಮಾನವ ಹಕ್ಕುಗಳು. ಅವು ಯಾವುದೇ ಜಾತಿ, ಮತ, ಧರ್ಮ, ಲಿಂಗ ಮತ್ತು ರಾಷ್ಟ್ರೀಯತೆಯನ್ನು ಲೆಕ್ಕಿಸದೆ ಎಲ್ಲ ವ್ಯಕ್ತಿಗಳಲ್ಲೂ ಅಂತರ್ಗತವಾಗಿರುತ್ತವೆ. ಒಬ್ಬ ವ್ಯಕ್ತಿಯ ಮರಣದ ನಂತರವೂ ಮಾನವ ಹಕ್ಕುಗಳನ್ನು ನೀಡಲಾಗುತ್ತದೆ. ಇದನ್ನು ನಾವು ವಿವಿಧ ಧರ್ಮಗಳಲ್ಲಿನ ಆಚರಣೆಗಳನ್ನು ಗಮನಿಸಿದಾಗ ಇದು ಅದಕ್ಕೆ ಸಾಕ್ಷೀಕರಣವಾಗಿದೆ ಅಂತಲೇ ಹೇಳಬಹುದು. ಅಂದರೆ ಮರಣದ ನಂತರ ನಾವು ಏನು ಒಂದು ಆಚರಣೆ ಮಾಡ್ತೀವಿ ಅವುಗಳನ್ನು ನಾವು ನೋಡಿದಾಗ ಇದಕ್ಕೊಂದು ನಿದರ್ಶನವಾಗಿದೆ ಅಂತ ಭಾವಿಸಬಹುದು. ಇನ್ನು ಎರಡನೇದಾಗಿ, ಮಾನವ ಹಕ್ಕುಗಳು ಅವಶ್ಯಕ ಮತ್ತು ಅನಿವಾರ್ಯ. ಹ್ಯೂಮನ್ ರೈಟ್ಸ್ ಆರ್ ಎಸೆನ್ಷಿಯಲ್ ಅಂಡ್ ನೆಸೆಸರಿ. ಮಾನವ ಹಕ್ಕುಗಳ ಅನುಪಸ್ಥಿತಿಯಲ್ಲಿ ವ್ಯಕ್ತಿಯ ನೈತಿಕ, ದೈಹಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಕಲ್ಯಾಣ ಅಸಾಧ್ಯ. ಇದನ್ನು ನಾವು ಪ್ರಮುಖವಾಗಿ ಗಮನಿಸಬೇಕು. ಮಾನವ ಹಕ್ಕುಗಳಿಂದ ಮಾತ್ರ ನೈತಿಕ, ದೈಹಿಕ, ಸಾಮಾಜಿಕ, ಆಧ್ಯಾತ್ಮಿಕ ಕಲ್ಯಾಣವನ್ನು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಜನರ ಭೌತಿಕ ಮತ್ತು ನೈತಿಕ ಉನ್ನತಿಗಾಗಿ ಸೂಕ್ತವಾದ ಪರಿಸ್ಥಿತಿಗಳನ್ನು ಒದಗಿಸಲು, ಅವನು ನೆಮ್ಮದಿಯುತ ಒಂದು ಜೀವನವನ್ನು ನಡೆಸಿಕೊಂಡು ಹೋಗಲು ಈ ಮಾನವ ಹಕ್ಕುಗಳು ತುಂಬ ಅವಶ್ಯಕವೂ ಹಾಗೂ ಅನಿವಾರ್ಯವೂ ಆಗಿವೆ ಅಂತಲೇ ಹೇಳಬಹುದು. ನೆಕ್ಸ್ಟ್, ಮಾನವ ಹಕ್ಕುಗಳು ಮಾನವನ ಘನತೆಗೆ ಸಂಬಂಧಿಸಿವೆ. ಹ್ಯೂಮನ್ ರೈಟ್ಸ್ ಆರ್ ಇನ್ ಕನೆಕ್ಷನ್ ವಿತ್ ಹ್ಯೂಮನ್ ಡಿಗ್ನಿಟಿ. ವ್ಯಕ್ತಿಯು ಗಂಡು ಅಥವಾ ಹೆಣ್ಣು, ಶ್ರೀಮಂತ ಅಥವಾ ಬಡವ ಎಂಬ ಅಂಶವನ್ನು ಲೆಕ್ಕಿಸದೆ
ಒಬ್ಬ ವ್ಯಕ್ತಿಯನ್ನು ಇನ್ನೊಬ್ಬ ವ್ಯಕ್ತಿಯು ಗೌರವದಿಂದ ಕಾಣುವುದು ಮಾನವನ ಘನತೆಗೆ ಸಂಬಂಧಿಸಿದಂತಹದ್ದು. ಸೊ ಇದು ನಾವು ಭಾರತದಲ್ಲಿ ಒಂದು ಕಾನೂನನ್ನು ನಾವು ನೋಡೋದಾದರೆ 1993ರಲ್ಲಿ ಭಾರತವು ಮಾನವ ಮಲಮೂತ್ರವನ್ನು ಸಾಗಿಸುವ ಅಭ್ಯಾಸವನ್ನು ನಿಷೇಧಿಸುವ ಕಾನೂನನ್ನು ಜಾರಿಗೆ ತಂದಿದೆ. ಈ ಕಾನೂನನ್ನು ಎಂಪ್ಲಾಯ್ಮೆಂಟ್ ಆಫ್ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ ಆಫ್ ಡ್ರೈ ಲ್ಯಾಟಿನ್ಸ್ ಎಂಬ ಕಾಯ್ದೆ ಅಂತಲೇ ಕರಿತೀವಿ. ಈ ಒಂದು ಕಾಯ್ದೆ ಏನಿದೆ ಇದು ಇದಕ್ಕೊಂದು ಉತ್ತಮ ನಿದರ್ಶನ ಅಂತ ಹೇಳ್ಬೋದು. ಯಾಕಂದರೆ ಮಾನವನ ಮಲಮೂತ್ರವನ್ನು ಹೊರುವಂಥದ್ದು ಒಂದು ಕೃತ್ಯ. ಹಾಗಾಗಿ ಅದನ್ನು ಆ ರೀತಿ ಮಾಡಬಾರ್ದು ಎಂಬುದಾಗಿ ನಮ್ಮ ಒಂದು ಸುಪ್ರೀಂ ಕೋರ್ಟಲ್ಲಿ ಒಂದು ಕಾನೂನನ್ನು ರೂಪಿಸಲಾಯಿತು. ಈ ಒಂದು ಕಾನೂನು ಈ ಒಂದು ಮಾನವನ ಹಕ್ಕು ಅಂದರೆ ಆತನ ಘನತೆ ಮತ್ತು ಗೌರವವನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ನೆಕ್ಸ್ಟು ಮಾನವ ಹಕ್ಕುಗಳನ್ನು ಬದಲಾಯಿಸಲಾಗದು. ಹ್ಯೂಮನ್ ರೈಟ್ಸ್ ಆರ್ ಇರ್ರಿವೋಕಬಲ್. ಮಾನವ ಹಕ್ಕುಗಳನ್ನು ಬದಲಾಯಿಸಲಾಗದು. ಈ ಹಕ್ಕುಗಳು ಮಾನವ ಸಮಾಜದಲ್ಲಿನ ಮನುಷ್ಯನ ಸಾಮಾಜಿಕ ಸ್ವಭಾವದಿಂದ ಹುಟ್ಟಿಕೊಂಡಿವೆ. ಅವರು ಒಬ್ಬ ಮನುಷ್ಯನ ಗುಂಪಿಗೆ ಸೇರಿದವರ ಆಗಿರೋದರಿಂದ ಅವನ್ನು ಯಾವುದೇ ಶಕ್ತಿ ಅಥವಾ ಅಧಿಕಾರದಿಂದ ತೆಗೆದುಹಾಕಲು ಸಾಧ್ಯವಾಗೋದಿಲ್ಲ. ಅಂತಹ ಮಾನವ ಹಕ್ಕುಗಳು ನೈತಿಕ ಹಕ್ಕುಗಳಿಗೆ ಹೋಲಿಕೆಗಳನ್ನು ಹೊಂದಿವೆ. ಯಾವುದು ಸರಿ ಯಾವುದು ತಪ್ಪು ಅಂತ ನಾವು ನೋಡಿದಾಗ ಮಾನವ ಹಕ್ಕುಗಳು ಸರಿಯಾದವಾಗಿವೆ. ಎಲ್ಲ ಒಂದು ಮಾನವ ವರ್ಗಕ್ಕೆ ಮನುಷ್ಯನಿಗೆ ಒಂದು ಉನ್ನತ ಜೀವನ ನಿರ್ವಹಣೆಗೆ ಸಂಬಂಧಪಟ್ಟಂತಹ ಹಕ್ಕುಗಳಿವಾಗವೆ. ಹಾಗಾಗಿ ಯಾವುದೇ ಅಧಿಕಾರ ಅಥವಾ ಯಾವುದೇ ಒಂದು ಅಧಿಕಾರವನ್ನು ಬಳಸಿ ಇವುಗಳನ್ನು ಸಮಾಜದಿಂದ ಅಥವಾ ಮಾನವನಿಂದ ಕಿತ್ತುಕೊಳ್ಳಲು ಸಾಧ್ಯ ಆಗೋದಿಲ್ಲ. ನೆಕ್ಸ್ಟ್ ಒನ್, ಜೀವನದ ಉದ್ದೇಶದ ನೆರವೇರಿಕೆಗೆ ಮಾನವ ಹಕ್ಕುಗಳು ಅವಶ್ಯಕ. ಹ್ಯೂಮನ್ ರೈಟ್ಸ್ ಆರ್ ನೆಸೆಸರಿ ಫಾರ್ ದ ಫುಲ್ಫಿಲ್ಮೆಂಟ್ ಆಫ್ ಪರ್ಪಸ್ ಆಫ್ ಲೈಫ್. ಮಾನವ ಜೀವನಕ್ಕೆ ಒಂದು ನಿರ್ದಿಷ್ಟ ಉದ್ದೇಶವಿದೆ. ಸಾಮಾನ್ಯವಾಗಿ ನಮ್ಮ ಒಂದು ಪುರಾಣಗಳಲ್ಲಿ ನಾವು ನೋಡೋದಾದರೆ ಮಾನವ ಅನ್ನೋ ಈ ಒಂದು ಜನ್ಮವನ್ನು ಪಡಿಬೇಕಾದ್ರೆ ನಾವು ಹಲವಾರು ರೀತಿಯಾದಂತಹ ಜನ್ಮಗಳನ್ನು ಪಡೆದು ಅಂತಿಮ ಒಂದು ಮುಕ್ತಿಯ ಒಂದು ಜನ್ಮ ಈ ಒಂದು ಮಾನವ ಜನ್ಮ ಎಂಬುದಾಗಿ ಹಿರಿಯರು ಭಾವಿಸ್ತಾರೆ. ಹಾಗಾಗಿ ಈ ಒಂದು ಮಾನವ ಜನ್ಮವನ್ನು ಎತ್ತಿದ್ದೀವಿ ಅಂದರೆ ಅದಕ್ಕೊಂದು ನಿರ್ದಿಷ್ಟ ಉದ್ದೇಶವಿರುತ್ತೆ. ಈ ಉದ್ದೇಶದ ನೆರವೇರಿಕೆಗೆ ಅಗತ್ಯವಾದ ಪರಿಸ್ಥಿತಿಗಳಿಗೆ ಮಾನವ ಹಕ್ಕು ಎಂಬ ಪದವನ್ನು ಅನ್ವಯಿಸಲಾಗುತ್ತೆ. ಪವಿತ್ರ, ಉಲ್ಲಂಘಿಸಲಾಗದ ಮತ್ತು ಬದಲಾಗದ ಹಕ್ಕುಗಳನ್ನು ಮೊಟಕುಗೊಳಿಸುವ ಅಥವಾ ಕಿತ್ತುಕೊಳ್ಳುವ ಅಧಿಕಾರ ಯಾವುದೇ ಒಂದು ಸರ್ಕಾರಕ್ಕೆ ಇರೋದಿಲ್ಲ. ಹಾಗಾಗಿ ನಮ್ಮ ಒಂದು ಜೀವನದ ಉದ್ದೇಶದ ಒಂದು ಪರಿಪೂರ್ಣತೆಯನ್ನು ತಲುಪಲು ಈ ಮಾನವ ಹಕ್ಕುಗಳು ತುಂಬ ಅವಶ್ಯಕವಾಗಿವೆ ಅಂತಲೇ ಹೇಳಬಹುದು. ನೆಕ್ಸ್ಟ್ ಒನ್, ಮಾನವ ಹಕ್ಕುಗಳು ಸಾರ್ವತ್ರಿಕವಾಗಿವೆ. ಹ್ಯೂಮನ್ ರೈಟ್ಸ್ ಆರ್ ಯೂನಿವರ್ಸಲ್. ಮಾನವ ಹಕ್ಕುಗಳು ಕೇವಲ ಒಬ್ಬ ವ್ಯಕ್ತಿಗೆ, ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಅಥವಾ ಇದರಲ್ಲಿ ನಾವು ನೋಡಿದಾಗ ಕೇವಲ ಉನ್ನತ ವರ್ಗದ ಏಕಸ್ವಾಮ್ಯವಲ್ಲ ಅಂತಲೇ ಹೇಳಬಹುದು. ಇವು ಸಾರ್ವತ್ರಿಕವಾಗಿವೆ. ಈ ಹಕ್ಕುಗಳ ಆಧಾರವಾಗಿರುವ ದೈವತ್ವ, ಘನತೆ ಮತ್ತು ಸಮಾನತೆಯಂತಹ ಮೌಲ್ಯಗಳು ಮಾನವ ಸ್ವಭಾವದಲ್ಲಿಯೇ ಅಂತರ್ಗತವಾಗಿವೆ. ಹಾಗಾಗಿ ಮಾನವನಲ್ಲಿಯೇ ಅಂತರ್ಗತವಾಗಿರುವ ಈ ಒಂದು ಮೌಲ್ಯಗಳಿಂದ ರೂಪುಗೊಂಡಿರುವಂತಹ ಮಾನವ ಹಕ್ಕುಗಳು ಸಾರ್ವತ್ರಿಕವಾಗಿವೆ ಎಂಬುದಾಗಿ ಹೇಳಬಹುದು. ನೆಕ್ಸ್ಟ್ ಒನ್, ಮಾನವ ಹಕ್ಕುಗಳು ಎಂದಿಗೂ ನಿರಪೇಕ್ಷವಲ್ಲ. ಹ್ಯೂಮನ್ ರೈಟ್ಸ್ ಆರ್ ನೆವರ್ ಆಬ್ಸಲ್ಯೂಟ್. ಮನುಷ್ಯನು ಸಾಮಾಜಿಕ ಪ್ರಾಣಿ. ಅಂದರೆ ಇನ್ನು ನಾವು ಹೇಳ್ತೀವಿ ಈ ಥರ ಒಂದು ಸಮಾಜ ಜೀವಿ, ಸಂಘ ಜೀವಿ ಅಂತ. ಅವನು ನಾಗರಿಕ ಸಮಾಜದಲ್ಲಿ ವಾಸ ಮಾಡ್ತಾನೆ. ಸಮಾಜ ಯಾವಾಗಲೂ ತನ್ನ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳ ಆನಂದಕ್ಕಾಗಿ ಕೆಲವು ನಿರ್ಬಂಧಗಳನ್ನು ವಿಧಿಸುತ್ತದೆ. ಪ್ರತಿ ಹಕ್ಕಿಗೆ ಕೆಲವು ಮಿತಿಗಳಿವೆ. ಮಾನವ ಹಕ್ಕುಗಳು ಅಂತಹ ಸೀಮಿತ ಅಧಿಕಾರಗಳು ಅಥವಾ ಹಕ್ಕುಗಳು. ಅವುಗಳು ಸಾಮಾನ್ಯ ಒಳಿತಿಗಾಗಿ ಕೊಡುಗೆ ನೀಡುತ್ತವೆ ಮತ್ತು ರಾಜ್ಯವು ಅವುಗಳನ್ನು ಕಾನೂನುಗಳ ಮೂಲಕ ಮಾನ್ಯತೆ ನೀಡಿ ರಕ್ಷಿಸುವಂತಹ ಕೆಲಸವನ್ನು ಮಾಡುತ್ತಿವೆ. ನೆಕ್ಸ್ಟ್ ಒನ್, ಮಾನವ ಹಕ್ಕುಗಳು ಚಲನಾತ್ಮಕವಾದವು. ಹ್ಯೂಮನ್ ರೈಟ್ಸ್ ಆರ್ ಡೈನಮಿಕ್. ಮಾನವ ಹಕ್ಕುಗಳು ಸ್ಥಿರವಲ್ಲ. ಅವು ಕಾಲದಿಂದ ಕಾಲಕ್ಕೆ ಬದಲಾಗುತ್ತಿರುತ್ತವೆ. ಅವು ಕ್ರಿಯಾತ್ಮಕವಾಗುವು. ಸಾಮಾಜಿಕ ಪರಿಸರ, ಸಾಂಸ್ಕೃತಿಕ ಮತ್ತು ರಾಜಕೀಯ ಬೆಳವಣಿಗೆಗಳೊಂದಿಗೆ ಮಾನವ ಹಕ್ಕುಗಳು ಸಹ ವಿಸ್ತರಿಸುತ್ತಿರುತ್ತವೆ. ನ್ಯಾಯಾಧೀಶರು ಬದಲಾದ ಸಾಮಾಜಿಕ ಮೌಲ್ಯಗಳಿಗೆ ಅನುಗುಣವಾಗಿ
ಕಾನೂನುಗಳನ್ನು ವ್ಯಾಖ್ಯಾನಿಸುತ್ತಾರೆ. ಸೊ ನಾವು ಇದರಲ್ಲಿ ನಾವು ನೋಡೋದಾದರೆ ಉದಾಹರಣೆಯನ್ನು ಒಂದು ತೆಗೆದುಕೊಂಡಾಗ ಸಾರ್ವಜನಿಕ ಆರೋಗ್ಯ ಯೋಜನೆಯಡಿ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ನೀಡಲಾಗುವ ಉಚಿತ ವೈದ್ಯಕೀಯ ಚಿಕಿತ್ಸೆ, ಶಾಲೆಗಳಲ್ಲಿ ಅಥವಾ ಕಾಲೇಜುಗಳಲ್ಲಿ ನೀಡುವ ಉಚಿತ ವೈದ್ಯಕೀಯ ಪರೀಕ್ಷೆಗಳು ಮತ್ತು ದೈಹಿಕವಾಗಿ ಅಂಗವಿಕಲರಿಗೆ ವಿಶೇಷವಾಗಿ ಸುಸಜ್ಜಿತ ಶಾಲೆಗಳಿಗೆ ಅವಕಾಶವನ್ನು ಮಾಡಿಕೊಡೋದ್ರ ಮುಖಾಂತರ ಅವರಿಗೆ ನೀಡುವಂತಹ ಒಂದು ಸೌಲಭ್ಯಗಳು, ಅನಾರೋಗ್ಯದಿಂದ ಬಳಲುತ್ತಿರುವಂತಹವರಿಗೆ ಈ ಒಂದು ಹಕ್ಕನ್ನು ವಿಸ್ತರಿಸಲಾಗಿದೆ. ಇದು ಕೇವಲ ಒಂದು ಆರೋಗ್ಯದ ಒಂದು ಅಂಶವನ್ನು ನಾವು ನೋಡ್ಬೋದು. ಬರೀ ಆರೋಗ್ಯದ ಅಂಶ ಅಷ್ಟೇ ಮಾತ್ರ ಅಲ್ಲ, ಶಿಕ್ಷಣ, ಆರೋಗ್ಯ, ನೈರ್ಮಲೀಕರಣ ಹಾಗೂ ಜನತೆಯ ಕಲ್ಯಾಣಕ್ಕಾಗಿ ರೂಪಿಸಲ್ಪಟ್ಟಂತಹ ಹಲವಾರು ಕಾನೂನುಗಳು ಈ ಒಂದು ಅಂಶದ ಅಡಿಯಲ್ಲಿ ಕಂಡುಬರುತ್ತೆ. ಹಾಗಾಗಿ ಮಾನವ ಹಕ್ಕುಗಳು ಕಾಲದಿಂದ ಕಾಲಕ್ಕೆ ಬದಲಾಗುವ ಚಲನಾತ್ಮಕ ಗುಣವನ್ನು ಹೊಂದಿವೆ. ಹಕ್ಕುಗಳು ರಾಜ್ಯದ ಅಧಿಕಾರವನ್ನು ಮಿತಿಯಾಗಿಸಿವೆ. ರೈಟ್ಸ್ ಆರ್ ಲಿಮಿಟ್ಸ್ ಟು ಸ್ಟೇಟ್ ಪವರ್. ಸೊ ಇಲ್ಲಿ ಮಾನವ ಹಕ್ಕುಗಳು ಪ್ರತಿಯೊಬ್ಬ ವ್ಯಕ್ತಿಯು ಕೆಲವು ಸ್ವಾತಂತ್ರ್ಯ ಮತ್ತು ಸವಲತ್ತುಗಳಿಗಾಗಿ ತನ್ನ ಅಥವಾ ಅವಳ ಸಮಾಜದ ಮೇಲೆ ಕಾನೂನುಬದ್ಧ ಹಕ್ಕುಗಳನ್ನು ಹೊಂದಿರುವುದನ್ನು ಸೂಚಿಸುತ್ತದೆ. ಆದ್ದರಿಂದ ಮಾನವ ಹಕ್ಕುಗಳು ರಾಜ್ಯದ ಶಕ್ತಿಯನ್ನು ಮಿತಿಗೊಳಿಸುತ್ತವೆ. ರಾಜ್ಯದ ಅಧಿಕಾರಗಳ ಮೇಲೆ ವ್ಯಕ್ತಿಯ ಅಜೇಯ ಸ್ವಾತಂತ್ರ್ಯಗಳನ್ನು ಉಲ್ಲಂಘಿಸುವುದರಿಂದ ಅಥವಾ ರಾಜ್ಯದ ಮೇಲಿನ ಬೇಡಿಕೆಗಳ ಸ್ವರೂಪದಲ್ಲಿ ನಕಾರಾತ್ಮಕ ನಿರ್ಬಂಧಗಳ ರೂಪದಲ್ಲಿರಬಹುದು ಅಥವಾ ಸ್ವಾತಂತ್ರ್ಯದ ಹಕ್ಕಿನಡಿಯಲ್ಲಿ ಎಣಿಸಲಾಗಿರುವ ಸ್ವಾತಂತ್ರ್ಯಗಳ ರೂಪದಲ್ಲಿ ಈ ಹಕ್ಕುಗಳು ಸಕಾರಾತ್ಮಕವಾಗಿರಬಹುದು. ಒಟ್ಟಾರೆಯಾಗಿ ಮಾನವ ಹಕ್ಕುಗಳು ಒಂದು ವಿಶೇಷ ಹಕ್ಕುಗಳಾಗಿದ್ದು ಮಾನವನ ಉನ್ನತಿಗಾಗಿ, ಮಾನವನ ಒಂದು ಕಲ್ಯಾಣಕ್ಕಾಗಿ ರೂಪಿಸಲ್ಪಟ್ಟಂತಹ ಒಂದು ಮೇರುಗತಿಯ ವಿಶಿಷ್ಟ ರೂಪದ ಹಕ್ಕುಗಳು ಮಾನವ ಹಕ್ಕುಗಳು. ಇದಿಷ್ಟು ಮಾನವ ಹಕ್ಕುಗಳ ಅರ್ಥ, ವ್ಯಾಖ್ಯಾನ, ಸ್ವರೂಪ ಮತ್ತು ಗುಣಲಕ್ಷಣಗಳು. ಥ್ಯಾಂಕ್ ಯು.